ಇಲ್ಲೇನೋ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅವರಿಗೆ ವೆಲ್ಕಮ್ ಮಾಡ್ತಾ ಏನೇನೋ ತಿನ್ನಕ್ಕೆ ಇಟ್ಟವ್ರೆ. ಇದೊಂದು ಬಿಗಿನಿಂಗ್. ಈ ಥರ ಫಸ್ಟ್ ಟೈಮಿಗೆ ಆಗಿರೋದು. ಟು ಕಾಲ್ ಆಲ್ ದ ಪೀಪಲ್ ಆ್ಯಂಡ್ ಟು ಎನ್ಕರೇಜ್ ದ ಬಿಸ್ನೆಸ್ ಆಫ್ ದ ಪೀಪಲ್ ಹೂ ಹ್ಯಾವ್ ಬಿನ್ trained by the awake like that. So they are throughout Karnataka, I believe. So we want something in particular to the BTM layout. Madam, ಏನಾದರೂ ಒಂದು ಮಾಡಿದ್ರೆ ಚೆನ್ನಾಗಿರ್ತದೆ. We want in focus to the BTM. So there are a lot of educated people, they are searching for the job or for these things and all. With the assistance of our ಸಂಕ್ರಾಂತಿ ಸುಗ್ಗಿ and the sorry is there. So kindly ಅವರೇ ಮೇಳ. focus little bit on the BTM layout exclusively. So we will take it forward from all our RWs. We are there with them. So they are there with us. So we will take it forward. It's a good opportunity. Since you are leaving them over there, you are supporting them to fund the money. It should not limit only for these things. It should grow with a little bigger, wider scene. In myself, I give about 100 shelters for 150 ladies working women. I run a women's hostel. So there are 150 people to stay. ತಬಲಾ ಬಾರ್ಸರೆಲ್ಲ ಕೂತವ್ರೆ. ಕಡಲೆಕಾಳು, ಗೆಣಸು. ಬಟ್ಟೆ ಬರೆ ಎಲ್ಲ ಇದ್ದಾವೆ. ಏನು ಹೌದಣ್ಣ ಕನ್ನಡ. ಹೆಚ್ಚಿನ ಪ್ರೋಗ್ರಾಮ್ಗಳಲ್ಲಿ ಈ ಥರ ಮಾಡಿ ಅವರಿಗೆಲ್ಲ ಸಪೋರ್ಟ್ ಮಾಡಬೇಕಂತಂದು ನಮ್ಮ ಎಸ್ಟಿಮೇಟ್ RW ವತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ವೆಲ್ಕಮ್ ಯು ಆಲ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತಂದ್ರೆ ದೀಪ ಹಚ್ಚೋದ್ರ ಮುಖಾಂತರ ಮಾಡುತ್ತಾರೆ. ಆದರೆ ನಾವು ಬೇಕು ಅಂತಾನೆ ಮಾಡಲಿಲ್ಲ. ಯಾಕೆ ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ? ಯಾರಾದ್ರೂ ಒಬ್ರು ಸಂಕ್ರಾಂತಿ ಸುಗ್ಗಿ ಈ ಗೋಧೂಳಿ ಲಗ್ನದಲ್ಲಾಗಬೇಕು. ಶುಕ್ರವಾರ 5:30 6 ಗಂಟೆ ಗೋಧೂಳಿ ಲಗ್ನ. ಸಂಕ್ರಾಂತಿ ಸುಗ್ಗಿ ಅಂತ ಇಟ್ಕೊಂಡು 4 ಗಂಟೆಗೋ 5 ಗಂಟೆಗೋ ಬಂದು ಕಟ್ಟಿಸ್ಬಿಟ್ರೆ ಎಣ್ಣೆ ಗಿಣ್ಣೆ ಎಲ್ಲ ಹಾಗಾಗಿ ಗೋಧೂಳಿ ಲಗ್ನ ಇನ್ನೂ ಮುಂದೆ ಕೊಡ್ತಾರೆ. 3 ನಿಮಿಷ ಇದೆ. ಆ ಲಗ್ನದ ಒಳಗಡೆ ಅಧ್ಯಕ್ಷರಾದ ನಮ್ಮ ಅತಿಥಿಯಾದ ಚಾಮುಂಡೇಶ್ವರಿ ಮೇಡಮ್ ಜೊತೆಗೆ ನಾವು ತಗೊಳ್ಳೋಂಥದ್ದಿಲ್ಲ, ಏನು ಕಾಣಿಸ್ತಿಲ್ಲ. ಈ ವ್ಯಕ್ತಿ ಬಗ್ಗೆ ಒಂದು ಮಾತಾಡಬೇಕು. ಸಾಮಾನ್ಯವಾಗಿ ಇವ್ರ ಬಗ್ಗೆ ರೋಡ್ ಹಾಕಬೇಕು, ಕಸ ತೆಗಿಬೇಕು, ನಿಂತು ಹೋಗಬೇಕು, ಕಾರ್ಯಕ್ರಮವನ್ನು ನಾವು ರೂಪಿಸಬೇಕು ಅಂತ ಅಂದಿದ್ದ ಫೋನಲ್ಲೇ ಎಲ್ಲವನ್ನೂ ಮಾಡಿಸಿ ನಮ್ಮ ಹಿಂದೆ ಬೆಂಗಳೂರಾಗಿ ನಿಂತಿರುವಂತಹ ನಮ್ಮ ಆತ್ಮೀಯ ಗೆಳೆಯ ಗೋವರ್ಧನ್ ರೆಡ್ಡಿಯವರು. ನಿಜವಾಗ್ಲೂ ಹೇಳ್ತೀನಿ, ಇವರು ಇರಲಿಲ್ಲ ಅಂತಂದಿದ್ರೆ ಇದ್ದವರು ಮಾಮೂಲಿ ಅಂತ ಹೇಳ್ಬೋದು. ಬಟ್ ನಮ್ಮ ಜೊತೆ ನಿಂತು ಮಾಡಿಸಿ ಎಲ್ಲ ಒಂದಿನ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಅಂದರೆ ನಮ್ಮ ಜೊತೆ ಬೇರೆ
ಏನಾದ್ರು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಮ್ಗೆ ಉತ್ತರಾಯಣ ಶುರುವಾಗುತ್ತೆ. ಇಲ್ಲೇನೋ ಉತ್ತರಾಯಣ ಹೇಳ್ತಾವ್ರೆ, ಪುಣ್ಯಕಾಲದಲ್ಲಿ ಕೇಳಿಸ್ಕೊಳತ್ತ. ಎಲ್ಲಾ ಒಳ್ಳೆ ಕೆಲಸಗಳು ಶುರು ಆಗುತ್ತೆ. ಇಲ್ಲಿ ಬಂದಿರತಕ್ಕ ಎಲ್ಲರಿಗೂ ಮತ್ತೆ ಎಲ್ಲಾ ಬ್ಲಾಕ್ ಅವರು ಕೂಡ ಒಳ್ಳೇದಾಗ್ಲಿ, ಒಳ್ಳೆ ಶುಭ ಕಾರ್ಯಗಳು ಅವ್ರ ಮನೆಗಳಾಗ್ಲಿ ಅಂತ ನಾನು ಶುಭ ಹಾರೈಸ್ತೀನಿ. ಇವತ್ತಿನ ದಿನ ಈಗ ನಮ್ಮ ರಘು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಈ ಕಾರ್ಯಕ್ರಮ ಇಲ್ಲಿ ಏನೇ ಮಾಡಿದ್ರೆ ಕೂಡ ಇದರ ಬಗ್ಗೆ ಹೇಳಿದ್ರು. ನಾನು ತುಂಬಾ ಕ್ವಶನ್ಸ್ ಕೇಳ್ದೆ ಅವೇಕ್ ಅವ್ರನ್ನ, ನೀವು ಉದ್ದೇಶ ಏನು ಯಾಕಂದ್ರೆ ಏನಾದರೂ ಮಾಡಕ್ ಮುಂಚೆ ನಮಗೂ ಕ್ಲಾರಿಟಿ ಇರಬೇಕಲ್ಲ ಮೇಡಮ್. ಇದು ನಮ್ಮ ಜನತೆಗೆ, ನಮ್ಮ 4th ಬ್ಲಾಕ್, ನಮ್ಮ 5th 6th ಬ್ಲಾಕ್ ಅವರಿಗೆ ಉಪಯೋಗ ಆಗುತ್ತಾ ಹೆಣ್ಮಕ್ಳಿಗೆ? ಸುಮ್ಮನೆ ಬಂದು ಬೇರೆಯವ್ರು ಬಂದು ಅವರ ಅನುಕೂಲ ಪಡೆಯೋದಲ್ಲ, ನಮ್ಮ ಜನಕ್ಕೆ, ನಮ್ಮ ಬ್ಲಾಕ್ ಅವ್ರಿಗೆ ಅದು ಅನುಕೂಲ ಆಗುತ್ತಾ ಅಂತ. ಅದಕ್ಕೋಸ್ಕರ ಸುಮಾರು ಕ್ವಶನ್ಸ್ ಕೇಳಕ್ ಬಂತು, ತಪ್ಪು ತಿಳ್ಕೊಬೇಡಿ. ಈಗ ನಮಗೆಲ್ಲ ಕಡೆ ಕ್ಲಾರಿಟಿ ಸಿಕ್ಕಿದ ಮೇಲೆ ಇಲ್ಲಿ ಮಾಡಿದ್ರು. ಈಗ JSS ಸಂಸ್ಥೆ ಬಗ್ಗೆ ಹೇಳಿದ್ರು. JSS ಇಂದ ಟ್ರೈನಿಂಗ್ ತಗೋತಾ ಇದ್ದಾರೆ. ಅಭಿಚಾತ ಸಂಸ್ಥೆಯವರು 4th ಬ್ಲಾಕ್ ಅಸೋಸಿಯೇಷನ್ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅದೇ ರೀತಿ ಇವಾಗ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ಇಂದ ಒಂದು ಸ್ಟಾರ್ಟ್ ಮಾಡಿರೋದು ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಶಾರ್ಟ್ ಟೈಮಲ್ಲಿ 1-2-3 ತಿಂಗಳಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಹೆಣ್ಮಕ್ಳಿಗೆ ಬಂದಿದೆ. ಈ ರೀತಿ ಪ್ರತಿಯೊಂದು ಹೆಣ್ಮಗು ಇಲ್ಲಿರೋ ಬರ್ತಾ ಇರೋದಂದ್ರೆ ಅದನ್ನೇ ಒಂದು ಟ್ರೈನಿಂಗ್ ಸೆಂಟರ್ ಖಂಡಿತವಾಗ್ಲೂ ಮಾಡ್ಬೋದು. ಅದು ಸಾಲದು. ಈಗ ಅದು ಬಂದ್ಬಿಟ್ಟು ಚಿಕ್ಕದಾಗಿರುವಂತ ಮಿಡಲ್ ಕ್ಲಾಸ್ ಅಲ್ಲಿ ಅಥವಾ ಓದಿರೋರಿಗೆ ಆಗುವಂತದ್ದು JSS. ಡಿಗ್ರಿ ಅಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ. ಕುಂಡಲಿನಿ ಯೋಗ ವೇದಾದ್ರಿಯ ಮಹತ್ವವನ್ನು, ವೇದಾದ್ರಿಯ ತತ್ವವನ್ನು ಹೇಳುತ್ತದೆ. ಇದೇ ಸ್ವಾಭಿಮಾನ ಪಾರ್ಕ್ನಲ್ಲಿ 1st ಫ್ಲೋರ್ ನಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಸ್ಕೈ ಯೋಗ, ಸರಳ ಕುಂಡಲಿನಿ ಯೋಗ ಸಹ ನಡೆಯುತ್ತದೆ. ಅದಕ್ಕೆ ಇನ್ಸ್ಟ್ರಕ್ಟರ್ ಈಗ ವಿಮಲಾ ಮೇಡಮ್ ಬರ್ತಿದ್ದಾರೆ. ಈ ಎಕ್ಸಸೈಸ್ ಎಲ್ಲನೂ ಜಿಮ್ಮಲ್ಲಿ ಮಾಡ್ಬೋದು, ಯೂಟ್ಯೂಬಲ್ಲಿ ಸಿಗುತ್ತೆ. ಆದರೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸ್ಪೆಷಲಿ ಲೇಡೀಸ್ಗೆ, ಸೊ ಲೇಡೀಸ್ಗೆ ಏನಾಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೋಗ್ತಾ ಎಲ್ಲ ಬದಲಾವಣೆಗಳಾಗುತ್ತೆ. ಅದನ್ನು ಮಾನಸಿಕ ಯಂತ್ರ ಎಲ್ಲವನ್ನೂ ಅವ್ರು ಹೇಳ್ಕೊಡ್ತಾರೆ. ಮೈಂಡ್ ಸೆಂಟರ್, ಮೆಡಿಟೇಷನ್ನು, ಮತ್ತು ಮನಸ್ಸು ಸಮತೋಲನವಾಗಿದ್ದರೆ ಮಾತ್ರ ಯಾವುದೇ ಕಾರ್ಯವನ್ನು ಸುಲಲಿತವಾಗಿ ಮಾಡಬಹುದಾದ ತತ್ವವನ್ನು ಸರಳವಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಇನ್ಸ್ಟ್ರಕ್ಟರ್ ಇಲ್ಲೇ ಇದ್ದಾರೆ, ವಿಮಲಾ ಮೇಡಮ್ ಅವರು. ನಮಸ್ತೆ. ಅವ್ರಿಗೆ ಬೇಕಾದ ಡೀಟೇಲ್ಸ್ ಬೇಕಾದರೆ ಅವ್ರನ್ನ ಕೇಳ್ಕೊಬೋದು. ಧನ್ಯವಾದಗಳು. ಧನ್ಯವಾದಗಳು. ಈಗ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳನ್ನ ಕೆಳಗಡೆ ಬರ್ಮಾಡ್ಕೊಂಡು, ಯಾಕೆ ಅಂತ ಹೇಳ್ತೀನಿ. ವೀರಗಾಸೆ ತಂಡದವರಿಂದ ಅಕ್ಕಿ ಪೂಜೆ ನಡೆಯುತ್ತೆ ವೇದಿಕೆ ಮೇಲೆ. ಸೊ ಅದಕ್ಕೆ ಚಾಮುಂಡೇಶ್ವರಿ ಮೇಡಮ್ ತಾವು ದಯವಿಟ್ಟು ಇದ್ದು ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಸ್ವೀಕರಿಸಿ. ಓಕೆ, ಈ ಸುಸಂದರ್ಭದಲ್ಲಿ ಅವೇಕ್ ಸಂಸ್ಥೆಯಿಂದ ಚಾಮುಂಡೇಶ್ವರಿ ಮೇಡಮ್ ಅವರಿಗೆ ಒಂದು ಪುಟ್ಟ ಕಿರುಕಾಣಿಕೆ. ಅವೇಕ್ ಸಂಸ್ಥೆಯ ಮೊಮೆಂಟೋ ಕಿರುಕಾಣಿಕೆಯನ್ನ ಚಾಮುಂಡೇಶ್ವರಿ ಮೇಡಮ್ ಅವರಿಗೆ ನೀಡುತ್ತಿದ್ದಾರೆ. ಅವೇಕ್ ಸಂಸ್ಥೆಯ ಅಧ್ಯಕ್ಷೆ ಭುವನೇಶ್ವರಿ ಅವರು ಮತ್ತು ಕಾರ್ಯಕ್ರಮ. ಇಟ್ಸ್ ಅನ್ ಆಪರ್ಚುನಿಟಿ ಟು ಸೀ ದೆಮ್ ಲೈವ್. ನೇರ ಪ್ರದರ್ಶನವನ್ನ ಇವತ್ತರೆಗೂ ಸುಮಾರು ಜನ ನೋಡಿರಲ್ಲ. ಅಂತ ಒಂದು ಪ್ರದರ್ಶನವನ್ನ ನೋಡುವ ಅವಕಾಶ ನಮಗಾಗಿದೆ. ಸೊ ಹಾಗಾಗಿ ಎಲ್ಲರೂ ಆಸೀನರಾಗಿ ನೋಡಿ ಆನಂದಿಸಿ ವಿಜೃಂಭಿಸಿ ಸಹಕರಿಸಿ. 6 ಫ್ಲೇವರ್ ಇದೆ ಸರ್. 250ಗೆ 6 ಬರುತ್ತೆ ಸರ್. ನಿಮಗೆ ಇದು ಹಿಂಗ್ ಜೀರಾ ಸರ್. ಈ ತಿಂಡಿ ಫಸ್ಟ್ ಅದು, ಸೆಕೆಂಡ್ ಒಂದು ಖಾರ, ಅದು ಆಮೇಲೆ ಟೊಮೆಟೊ, 4 ಒಂದು ಫ್ರೀ. ಇದೇನಣ್ಣ ಸಣ್ಣದು? ಎಲೆ ಅಡಿಕೆ ಸರ್, ಎಲೆ ಅಡಿಕೆ ಎಲ್ಲಡ್ಕನ ಇದು ಟೇಸ್ಟ್ ಸ್ಯಾಂಪಲ್ ಸ್ಯಾಂಪಲ್ ಕೊಡು.
ಎಲೆ ಅಡಿಕೆ ಸುಣ್ಣ ಎಲ್ಲ ಅದರಲ್ಲೇ ಇದೆ ಸರ್. ಜೊತೆಗೆ ಏಲಕ್ಕಿ ಗಸಗಸೆ ಸೋಂಪು ಜಾಪತ್ರ ಒಣಕೊಬ್ಬರಿ ತುಪ್ಪ ಗುಲ್ಕಲ್ ಇಷ್ಟನ್ನು ಡ್ರೈ ಮಾಡಿ ಕುಟ್ಟಿ ಪುಡಿ ಮಾಡಿ ಹಾಕಿರ್ತೀವಿ. ಏನೇನು ಹೇಳಿದ್ರಿ ಇನ್ನೊಂದ್ಸಲ ಹೇಳು. ಎಲೆ ಅಡಿಕೆ ಸುಣ್ಣ ಅದ್ರ ಜೊತೆಗೆ ಏಲಕ್ಕಿ ಗಸಗಸೆ ಸೋಂಪು ಜಾಪತ್ರೆ ಒಣಕೊಬ್ಬರಿ ತುಪ್ಪ ಗುಲ್ಕಲ್ ಇಷ್ಟನ್ನು ಡ್ರೈ ಮಾಡಿ ತುಪ್ಪದಲ್ಲಿ ಹುರಿದು ಕುಟ್ಟಿ ಪುಡಿ ಮಾಡಿ ಹಾಕಿರ್ತೀವಿ. ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಬರಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ, ಅಸಿಡಿಟಿ ಪ್ರಾಬ್ಲಮ್ ಬರಲ್ಲ, ಹೊಟ್ಟೆಯಲ್ಲಿ ಹುಳ ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ರೆ ಹೋಗುತ್ತೆ, ಬಾಯಿಂದ ದುರ್ವಾಸನೆ ಬರ್ತಾಯಿದ್ರೆ ಹೋಗುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ವಾಮಿಟಿಂಗ್ ಸೆನ್ಸೇಷನ್ ವಾಂತಿ ಬರೋ ಥರ ಅನ್ಸಿದ್ರೆ ಸ್ವಲ್ಪ ಹಾಕೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾಪ್ ಆಗುತ್ತೆ. ಹೌದಾ? ಎಷ್ಟಿದು ಸಣ್ಣದು? 10 ರೂಪಾಯಿ ಅಷ್ಟೇನಾ? ಅಷ್ಟೇ. ನಂಗೊಂದು ಕೊಡು, ನಂಗೊಂದು ಕೊಡು. 10 ರೂಪಾಯಿ ತೊಡಿ. ಹಾಂ ತಡಿದು ಚೆನ್ನಾಗಿದೆ, ಒಳ್ಳೆ ಟೇಸ್ಟಾಗಿ ಚೆನ್ನಾಗದೆ ಅಂದೆ. ಥ್ಯಾಂಕ್ಸ್ ಸರ್. ಎರಡು ತಗೋತೀನಿ ಕೊಡು, 20 ರೂಪಾಯಿ ಐತೆ. ಹಾಂ ಯಾವಾಗ ತಿನ್ಬೇಕಂದ್ರೆ ಊಟ ಆದಮೇಲೆ ಯಾವಾಗ ಬೇಕಾದ್ರೆ ತಿಂದ್ರೋಣ. ಊಟ ಆದಮೇಲೆ. ಹಾಂ ಈ ಮಣ್ಣು ಲೋಟ ಕುಡ್ಬಿಟ್ಟು ನಾನೇ ತಗೋಗೋದು, ನಿಂಗೆ ಕೊಡಬೇಕು. ಮಣ್ಣು ಲೋಟದಲ್ಲಿ ತಗೊಂಡೋಗೋದು ನಾನೇ. ಯಾವತ್ತು ಚೆನ್ನಾಗಿ ಆ ಸಿಬೆ ಹಣ್ಣು ಕೊಡು. ಹಾಂ ಕೋಣ ಎಷ್ಟು ಹಣ ಇದು? ಹಾಂ 50? ಬೇಡ ಬಿಡು, ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ತಾರೆ, ಆಮೇಲೆ ಬಂದು ತಗೋಯ್ತೀನಿ. ವಿಡಿಯೋ ಮಾಡಿಕೊಂಡು ಆಮೇಲೆ ಬಂದು ತಗೋಯ್ತೀನಿ ಹೋಗ್ಬೇಕಾರೆ. ಏನು ನಾನು ಕೇಳ್ತೀನಿ, ಕೊಡ್ತೀನಿ. ಯಾಕಂದ್ರೆ
ಏಮಸ್ ಏಕೆ ಸಾಕು. ನೀನು ಒಬ್ಬಂತ ತಿಂದರೆ ಎಲ್ಲರಲ್ಲೂ ತಿನ್ಕೊ ಹೋಗ್ಬೇಕು. ವೀಡಿಯೋ 1 hour ಮಾಡಬೇಕು ನಾನು ಅಲ್ವಾ? 1 hour ವೀಡಿಯೋ ಹಾಕಬೇಕು, ಎಲ್ಲದರಲ್ಲೂ ತಿನ್ಬೇಕು ತಾನೆ. ನೀನು ಒಬ್ಬಂತಾನೆ ತಿಂತಿದ್ರೆ ತಡಿ ಹೋಗುವಾಗ ಇನ್ನೊಂದ್ಸರಿ ಕುಡ್ಕೊಯ್ತೀನಿ ನಿನ್ನ ಹತ್ರ. ಹಾಂ ಕೊಟ್ಬಿಡ್ತಾರಲ್ಲಿ. ಆ 200 ರೂಪಾಯಿ ನಾವು 2 ಕೊಡೋಣ. 100 ರೂಪಾಯಿದ 200 ರೂಪಾಯಿ ನಾವು 2 ಕೊಡು. 100 ರೂಪಾಯಿ ಬೇಡ.
ಜರ್ಕಿನೇ ಬರೀ ಇರೋದು, ಜರ್ಕಿನ್ ಮಾತ್ರನೇ ಇರೋದು. ಹೌದಾ? ಓ, ಇವು ನಿಮ್ಮವೇ? ಹಾಂ ಇದೆ. ಯಾವ ಸೈಜ್ ಬೇಕು? ಎಲ್ಲ ಹಾಂ, ಎಲ್ಲು ಪ್ರಿಂಟೆಡ್ ಬೇಕಾ ಪ್ಲೇನ್ ಬೇಕಾ? ಟಿ ಶರ್ಟ್ ಕಾಲೇರ್ ಇರೋದಿಲ್ವಾ? ಕಾಲರ್ ಇರೋದು ಪ್ಲೇನ್ ಇದೆ ಅಷ್ಟೇ, ಈ ಥರ ಬರುತ್ತೆ. ಹೌದಾ? ಬೇಕಂದರೆ ಕ್ವಾಲಿಟಿ ನೋಡಿ, ಚೆನ್ನಾಗಿದೆ ಕ್ವಾಲಿಟಿ. ನೋಡಿದೆ ಚೆನ್ನಾಗೈತೆ. ಈ ಥರದ್ದಾದರೆ ಈ ಥರದ್ದು ಇದು ಬಂದು ತೋರಿಸಿ. ಇದೊಂದೇ ಕಲರ್ ಇರೋದು? ಇಲ್ಲ, ಕಲರ್ ಇದೆ. ಆ ಥರ ರೆಡ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಗ್ರೀನ್ ಬರುತ್ತೆ, ಗ್ರೇ ಬರುತ್ತೆ. ಯಾವ್ದು ಬೇಕು? ಗ್ರೇ ಕಲರ್. ಗ್ರೇ ಕಲರ್ this print you don't the plain దాని పేరు గ్రే లార్జ్ grey color ಇದು plain print ಪ್ರಿಂಟರಲ್ಲೇ ಕೊಡಿ. ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ. ಏನಕ್ಕೆ ಕೊಡ್ತಾ ಇರೋದು ಇದು? ಅಣ್ಣ, ಇದು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ. ಇಲ್ಲಿ ಮೆಡಿಟೇಷನ್ ಕಲಿಸ್ಕೊಡ್ತೀವಿ ಅಣ್ಣ. ಅಂದ್ರೆ ಶರೀರಕ್ಕೆ ಆರೋಗ್ಯ ಬೇಕು, ಮನಸ್ಸಿಗೂ ಆರೋಗ್ಯ ಬೇಕಲ್ವಾ? ಅಂದ್ರೆ ಈಗ ಮನೆಯಲ್ಲಿ ಅಶಾಂತಿ ಇರುತ್ತೆ, ಜಗಳ ಗಲಾಟೆ ಆಗ್ತಿರುತ್ತೆ. ಮನೇಲಿ ಇದ್ದಾಗೂ ನಾವ್ ಹೆಂಗ್ ಶಾಂತಿಯಾಗಿರೋದು? ಅವ್ರು ಗಲಾಟೆ ಮಾಡ್ತಿದ್ರೆ ನಾವು ಸುಮ್ಮನೆ ಇರೋಕ್ಕಲ್ಲ, ಗಲಾಟೆ ಆಗತ್ತೆ. ನಿಮ್ಮ ಹತ್ರ ಬಂದು ಕಲ್ತ್ರೆ ಯಾರೋ ಗಲಾಟೆ ಮಾಡ್ಕೊಳ್ಳೋದು ನಮ್ಮ ಮನೇಲಿ? ಖಂಡಿತ ಆಗಲ್ಲ. ಯಾಕಂದ್ರೆ ಜ್ಞಾನ ತಿಳ್ಕೊಂಡ್ಮೇಲೆ ಯಾರಾದ್ರೂ ಜಗಳ ಆಡಕ್ ಹೋಗಲ್ಲ. ಶಾಂತಿ ತರಬೇಕು, ಮನೇಲಿ ಶಾಂತಿ ಬೇಕು, ನಮಗ್ ಶಾಂತಿ ಬೇಕಾದ್ರೆ ಮೆಡಿಟೇಷನ್ ಕಲ್ತ್ಕೋಬೇಕು. ನೀವು ಜಗಳ ಆಡೋದಿಲ್ಲ ಮನೇಲಿ? ಖಂಡಿತ ಇಲ್ಲ. ಬರುತ್ತೆ ಸಿಚುವೇಶನ್, ಬಟ್ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋ ಪವರ್ ನಮಗೆ. ಇದು ಎಲ್ಲಿರೋದು? ಇದು ಬಂದು ಬಿಯರ್ ಲೈಬ್ರರಿ ಗೊತ್ತಾ ಅಣ್ಣ? ಇಲ್ಲಿ IBP ಪೆಟ್ರೋಲ್ ಬಂಕ್, ಸೋನಿ ಸಿಗ್ನಲ್ ಗೊತ್ತು, ಸೋನಿ ಸೋನಿ ಹೊಡಿದೆಯಲ್ಲ ಅಲ್ಲೇ. ಇಲ್ಲಿ ಪೆಟ್ರೋಲ್ ಬಂಕ್ ಅಂದ್ರೆ ಎಷ್ಟು ಪೆಟ್ರೋಲ್? ಇದು ಇಂಡಿಯನ್ ಪೆಟ್ರೋಲ್ ಬಂಕ್. ಹಾಂ, ಗೊತ್ತು. ಇದೆ ಅಣ್ಣ, ಬೋರ್ಡ್ ಇದೆ, ನಮ್ದು ಆಶ್ರಮದ ಬೋರ್ಡ್ ಇದೆ. ಬಿಯರ್ ಲೈಬ್ರರಿ ಗೊತ್ತಾ? ಬಿಯರ್ ಲೈಬ್ರರಿ ಅಲ್ಲೇ ನಾ ಬರ್ತಿದ್ದೀನಿ. ಅಲ್ಲೇನೆ, ಅದು ಎದುರುಗಡೆ ಪೆಟ್ರೋಲ್ ಬಂಕ್ ಗೊತ್ತು. ಅಲ್ಲಿ ಬಂದು ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮ ಅಂತ ಹೇಳಿದ್ರೆ ಆಗ್ಬೇಕಪ್ಪ. ಕರ್ಕೊಂಡು ಬನ್ನಿ, ಮನೇಲಿರೋರು ಬಂದು ಕಲ್ತ್ಕೊಂಡ್ರೆ ಮನೇಲಿ ನೆಮ್ಮದಿ ಇರುತ್ತೆ. ಅವಾಗ ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಸಮೃದ್ಧಿ ಇರುತ್ತೆ, ಎಲ್ಲದಕ್ಕೂ ಒಂದು ಇದು. ಸದ್ಯಕ್ಕೆ ನೆಮ್ಮದಿಯಾಗಿದ್ದೀನಿ. ನೆಮ್ಮದಿ ಅಣ್ಣ, ಎಲ್ಲ ಇದೀನಿ ಅಂತ ಅನ್ಸುತ್ತೆ, ಬಟ್ ಒಳಗಡೆ ನಮ್ಗೆ ಬುದ್ಧಿಗೆ ನೆಮ್ಮದಿ ಬೇಕು. ಎಷ್ಟೋ ಚೆನ್ನಾಗಿ ಆಚ ಕಡೆ ಜಗತ್ತಿಂದು ನಮ್ಗೆ ಅಷ್ಟು ಎಫೆಕ್ಟ್ ಆಗ್ತಾ ಇರ್ತದೆ. ಬರೇ ನಾವು ಅನ್ಕೋತೀವಿ ನೆಮ್ಮದಿಯಾಗಿದ್ದೀವಿ ಅಂತ, ಆದ್ರೆ ಬೇಕು. ವಿಡಿಯೋ ಆಯ್ತಿದ್ದೀನಿ, ಬೇಜಾರಿಲ್ವಾ? ಖಂಡಿತ ಇಲ್ಲ. ಮುಖ ಗೊತ್ತಲ್ಲ ನಿಮ್ದು, ಬರೀ ಹೇಳ್ತಾ ಇರೋದು ಮಾತ್ರ ಕೇಳಿಸ್ತೈತೆ. ಕೇಳಿ, ಎಲ್ಲರೂ ಕೇಳಿ. ಅಂದ್ರೆ ಭಗವಂತನ ಪರಿಚಯ ಬೇಕು ಎಲ್ಲರೂ. ಆದರೆ ಯಾವ ಥರ ಹೇಳ್ಕೊಡ್ತಾರೆ, ಏನು ಹೇಳ್ಕೊಡ್ತಾರೆ? ಬನ್ನಿ ತಿಳ್ಕೊಳ್ಳಿ. ಹಂಗೆ ಇಲ್ಲೇನು ಹೇಳೋದಿಲ್ಲ. ಇವಾಗ ಏನು ಹೇಳ್ಕೊಡ್ತೀವಿ ಅಂದ್ರೆ ನಾವು ಆತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಯಾರು, ಇವಾಗ ನಾವು ಭಕ್ತಿಲಿ ಏನು ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಭಗವಂತ ಎಲ್ಲಿದ್ದಾನೆ ಅಂದ್ರೆ ಮೇಲಿದ್ದಾನೆ ಗ್ಯಾರಂಟಿ ಅಲ್ವಾ? ಮೇಲೆ ಅಂದ್ರೆ ಎಲ್ಲಿ ಯಾರು ಅದು ಗೊತ್ತಿಲ್ಲ ಎಲ್ಲಿ ಅಂತ ಅಲ್ವಾ? ಸೊ ಅದೆಲ್ಲ ತಿಳ್ಕೊಬೇಕು. ಮತ್ತೆ ನಾವು ನಮಗೆ ಒಂದ್ ಕಡೆ ಕೆಲವರೆಲ್ಲ ಸುಖದಲ್ಲಿರ್ತಾರೆ, ಕೆಲವರು ದುಃಖದಲ್ಲಿರ್ತಾರೆ. ಅಂದ್ರೆ ಪರಮಾತ್ಮ ಒಬ್ಬ ತಂದೆ ಅಂದ್ರೆ ಒಬ್ಬ ದುಃಖ ಕೊಡಲ್ವಲ್ಲ, ಸುಖನೇ ಕೊಡ್ಬೇಕಲ್ವ? ಯಾಕೆ ಅವ್ರಿಗೆ ಸುಖ, ಕೆಲವ್ರಿಗೆ ಯಾಕೆ ದುಃಖ, ಕೆಲವ್ರಿಗೆ ಶ್ರೀಮಂತರು, ಕೆಲವ್ರು ಬಡವರು, ಯಾಕೆ ಇದೆಲ್ಲ ಪಾರ್ಶಾಲಿಟಿ ಯಾಕೆ ಆಗ್ತಿದೆ ಜಗತ್ತಲ್ಲಿ? ಇದೆಲ್ಲ ಅರ್ಥ ತಿಳ್ಕೊಬೇಕು. ಮನುಷ್ಯ ಯಾಕೆ ಇರ್ತಾನೆ, ಯಾಕೆ ಸಾಯ್ತಾನೆ, ನಮ್ಮ ಗುರಿ ಉದ್ದೇಶ ಏನು, ನಾವೇನಕ್ಕೆ ಇಲ್ಲಿಂದ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಇದೆಲ್ಲ ತಿಳ್ಕೊಬೇಕಂದ್ರೆ ಪರಮಾತ್ಮ ಜ್ಞಾನ ತಿಳ್ಕೊಂಡಾಗ ಏನಾಗುತ್ತೆ, ಆತ್ಮಕ್ಕೆ ಅಂದ್ರೆ ಅಣ್ಣ, ನೀವು ಆತ್ಮ ಎಲ್ಲಿ ತಿಳ್ಕೊತೀರಾ? ಶರೀರದಲ್ಲಿ ಆತ್ಮ. ಇವಾಗ ನೋಡಿ
ನನ್ನ ಕಾಲು, ನನ್ನ ಕಣ್ಣು, ನನ್ನ ಬಾಯಿ ಎಲ್ಲಿದೆ? ನಂದು ಅಂತ ಹೇಳ್ತಾ ಇರೋದು ಯಾರು? ಆತ್ಮ ಆತ್ಮನೇ ಅಲ್ವಾ? ಸೊ ಆತ್ಮ ಎಲ್ಲಿದೆ ಶರೀರದಲ್ಲಿ? ನಮ್ಮಲ್ಲೇ ಎಲ್ಲಿರುತ್ತೆ? ಬಾಡಿಲಿ ಎಲ್ಲಿದೆ? ಯಾವನೂ ಗೊತ್ತಿಲ್ಲಲ್ಲ. ಸೊ ಇದೆಲ್ಲ ತಿಳ್ಕೊಬೇಕಂದ್ರೆ ಆತ್ಮನ ಇಲ್ಲಿ ಹಣೆ ಮಧ್ಯದಲ್ಲಿ ಇರೋದು. ಅದಕ್ಕೋಸ್ಕರನೇ ಪಟ್ಟು, ಕುಂಕುಮ, ಅರಿಶಿನ ಎಲ್ಲ ಎಲ್ಲಿರ್ತೀವಿ ಇಲ್ಲಿರ್ತೀವಿ. ಅಣ್ಣಂದ್ರಾಗ್ಲಿ ಅಕ್ಕಂದ್ರಾಗ್ಲಿ ಎಲ್ಲಿರ್ತಾರೆ? ಇಲ್ಲೇ ಅಲ್ವಾ ಇಟ್ಕೊತಾರೆ. ಕುಂಕುಮ ಆಗಲಿ, ಗಂಧ ಅಕ್ಷತೆ ಎಲ್ಲ. ಸೊ ಅಂದರೆ ಆತ್ಮ ಇರೋದು ಇಲ್ಲಿ. ಈ ಎಲ್ಲ ಜ್ಞಾನ ತಿಳ್ಕೊಬೇಕಂದ್ರೆ ಇಲ್ಲಿ ಸಂತೆಲಿ ಹೇಳೋಕ್ಕಾಗಲ್ಲ. ಚೆನ್ನಾಗಿ ಹೇಳಿದ್ರಿ. ಅದಕ್ಕೋಸ್ಕರ ಬನ್ನಿ ಸೆಂಟರ್. ಎಷ್ಟು ಫೀಸು ನಿಮ್ಮ ಹತ್ರ? ಫೀಸ್ ಎಲ್ಲ ಏನಿಲ್ಲ, ಫ್ರೀನಾ? ಫ್ರೀ. ಎಷ್ಟು ಗಂಟೆಗೆ ಬರಬೇಕು? ಬೆಳಗ್ಗೆ 7ರಿಂದ 8 ಕ್ಲಾಸ್ ಇರುತ್ತೆ ಅಣ್ಣ, ರೆಗ್ಯುಲರು. ನೀವು ಒಂದು 3 ದಿವಸ ತಿಳ್ಕೊಂಡು ಬೇಕಾದ್ರೆ ಮನೇಲೇ ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ಮಾಡ್ಬೋದಾ ಬಂದರೆ? ಒಂದು 3 ದಿನ ತಿಳ್ಕೊಳಕ್ಕೆ ಬಂದು ಇನ್ನೊಂದು 3 ದಿನ ವಿಡಿಯೋ ಮಾಡಕ್ಕೆ ಬರ್ತೀನಿ. ಬರ್ಬೋದಾ? ಎಲ್ಲಿರೋದು? ಗೂಗಲ್ ಹಾಕೋರು ಬರ್ತದ? ಏನಾದ್ರು ಬ್ರಹ್ಮಕುಮಾರಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಅಂತ ಇದು ಹಾಕೋರು ಬರ್ತದ? ಹಾಂ, ಬರುತ್ತೆ. ಆಯ್ತು, ಒಂದು 3 ದಿನ ಗ್ಯಾರಂಟಿ ಬರ್ತೀನಿ ನಾನು. ಬಂದು ತಿಳ್ಕೊಳ್ಳಿ. ಎಷ್ಟು ನಾವು ತಿಳ್ಕೊತೀವೋ ನಮ್ಮ ಮನೆ ವಾತಾವರಣ ಅಷ್ಟು ಶುದ್ಧವಾಗಿರುತ್ತೆ, ಎಲ್ಲರೂ ನಿಮಗೆ. ನೀವು ಒತ್ತರ ಹೊತ್ತು ಹೇಳಿದ್ರು, ಸಂಜೆ ಹೊತ್ತು ಹೇಳಿದ್ರು? ಬೆಳಗ್ಗೆ ಹೊತ್ತಾ? ಒಳ್ಳೇದಲ್ಲಿ ಬರ್ತೀನಿ. ಬನ್ನಿ. ನೀವೇ ಇರ್ತೀರಾ ಅಲ್ಲಿ? ಸರಿ, ಬರ್ತೀನಿ. ಇನ್ನು ದೊಡ್ಡವರೆಲ್ಲ ಇರ್ತಾರೆ. ಹೌದಾ? ಸರಿ, ಬರ್ತೀನಿ. ಅಣ್ಣ, ಆ ಕ್ಯಾಪ್ಸಿಕಂದು ಬೋಂಡ ಎಷ್ಟಣ್ಣ? ನೀವಲ್ವ ಕೊಡೋದು? ನೀವೇ